ಬೆಂಗಳೂರಿನ ರಸ್ತೆಗಳು ಹದಗೆಟ್ಟು ಹಳ್ಳ ಹಿಡಿದೋಗಿದ್ದಾವೆ. ಅದಕ್ಕೆ ಒಬ್ಬ ಕಾರ್ಪೊರೇಟ್ ಸಂಸ್ಥೆಯೊಂದು ಬೆಂಗಳೂರಿನಿಂದ ಹೊರಗಡೆ ಹೋಗುವ ನಿರ್ಧಾರಕ್ಕೆ ಬಂದಿದೆ. ಬ್ಲ್ಯಾಕ್ ಬಕ್ ಅಂತ ಕಂಪನಿ, ಲಾಜಿಸ್ಟಿಕಲ್ ಕಂಪನಿ ಇದು. ಅದರ CEO ರಾಜೇಶ್ ಒಂದು ಟ್ವೀಟ್ ಮಾಡಿದ್ದಾರೆ. ಏನಂತ ಇದೆ ಟ್ವೀಟ್ನಲ್ಲಿ? ರಾಜೇಶ್ ಯಾಬಾಜಿ ಅಂತ ಬ್ಲ್ಯಾಕ್ ಬಕ್ ಕಂಪನಿಯ CEO ಇವರು. ಕಳೆದ 9 ವರ್ಷಗಳಿಂದ ಬೆಳ್ಳಂದೂರು ನಮ್ಮ ಕಚೇರಿ ಮತ್ತು ಮನೆಯೇ ಆಗಿತ್ತು. ಈಗ ಇಲ್ಲಿ ಮುಂದುವರಿಯೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಒಂದು ಸೈಡ್ ಪ್ರಯಾಣ ಮಾಡೋದಕ್ಕೆ ಮಿನಿಮಮ್ 90 ನಿಮಿಷ ಬೇಕು, 1.5 ಗಂಟೆ ಬೇಕು. ಆದ್ದರಿಂದ ನಾವು ಹೊರಗೆ ಹೋಗಲು ನಿರ್ಧರಿಸಿದ್ದೇವೆ. ರಸ್ತೆಗಳ ತುಂಬ ಗುಂಡಿಗಳಿದ್ದಾವೆ, ಧೂಳಿನಿಂದ ಆವರಿಸಿಕೊಂಡಿದೆ. ಇದನ್ನು ಸರಿಪಡಿಸುವ ಯಾವುದೇ ಲಕ್ಷಣ ಕೂಡ ಕಾಣಿಸ್ತಾ ಇಲ್ಲ. ಮುಂದಿನ 5 ವರ್ಷ ಇದರಲ್ಲಿ ಯಾವುದೇ ಭರವಸೆ ನಮಗೆ ಕಾಣಿಸ್ತಾ ಇಲ್ಲ ಅಂತ ರಾಜೇಶ್ ಯಾಬಾಜಿ, ಬ್ಲ್ಯಾಕ್ ಬಕ್ ಕಂಪನಿಯ CEO. ನಾವು ಮೂವ್ ಆಗಿಬಿಡ್ತೀವಿ, ಬೆಂಗಳೂರಿನಿಂದ ಹೊರಗಡೆ ಹೋಗಿಬಿಡ್ತೀವಿ ಅಂತ ತುಂಬ ಚರ್ಚೆ ಹುಟ್ಟಾಕ್ತು ಅವರ ಈ ಟ್ವೀಟು. ಮೋಹನ್ ದಾಸ್ ಪೈ ಅದನ್ನು ಕೋಟ್ ಮಾಡಿ ಹೇಳ್ತಾರೆ, ಇದು ಬೆಂಗಳೂರಿನಲ್ಲಿ ಭಾರಿ ಆಡಳಿತ ವೈಫಲ್ಯದ ಪ್ರತೀಕ. ದಯವಿಟ್ಟು ಗಮನಿಸಿ, ಕಂಪನಿಗಳ ಸ್ಥಳಾಂತರಗೊಳ್ತಾ ಇದ್ದಾವೆ, ಹೊರವಸ್ತುಲ ರಸ್ತೆಯಿಂದ ಬೇರೆಡೆ ಸ್ಥಳಾಂತರಗೊಳ್ತಾ ಇದೆ. ಆಶಾದಾಯಕ ಪರಿಸ್ಥಿತಿ ಇಲ್ಲ, ದಯವಿಟ್ಟು ಮಧ್ಯಪ್ರವೇಶ ಮಾಡಿ ಅಂತ ಸರ್ಕಾರನ ಕೇಳ್ಕೊಂಡ್ರು. ಕಿರಣ್ ಮಜುಮ್ದಾರ್ ಶಾ, ಬಯೋಕಾನ್ ಮುಖ್ಯಸ್ಥೆ ಕೂಡ ಅದನ್ನೇ ಹೇಳಿದ್ರು. ಬೆಂಗಳೂರಿನ ರಸ್ತೆ ಗುಂಡಿಗಳು ಇದು ಗಂಭೀರ ಸಮಸ್ಯೆ, ಈ ಸಮಸ್ಯೆಗಳನ್ನು ಸರಿಪಡಿಸುವುದಕ್ಕೆ ತುರ್ತು ಕ್ರಮದ ಅವಶ್ಯಕತೆ ಇದೆ ಅಂತ. ಇದು BJP ಕಾಂಗ್ರೆಸ್ ನಾಯಕರ ಮಧ್ಯದಲ್ಲಿ ಒಂದು ಟಾಕ್ ಫೈಟಿಗೆ ಕಾರಣ ಆಯಿತು. ಕೇಳಿಸ್ಕೊಳ್ಳಿ ಯಾರ್ಯಾರು ಏನೇನು ಮಾತಾಡಿದ್ರು ಅಂತ. BJP ಅವರಿದ್ದಾಗ ಏನೋ ಮಾಡದೇ ಇರೋದ್ರಿಂದ ರಸ್ತೆಗಳು ಹಾಳಾಗಿದ್ದಾವೆ. ಸೊ ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ನ ಮೀಟಿಂಗ್ ಮಾಡಿದ್ದಾರೆ. ಎಲ್ಲ ಗುಂಡಿ ಮುಚ್ಚಿದ್ರು, ಪಾಟ್ ಹೋಲ್ ಫ್ರೀ ರೋಡ್ಸ್ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ವ್ಯವಸ್ಥೆ ಹಾಳಾಗಕ್ಕೆ ಬಿಡೋಲ್ಲ, ರಸ್ತೆಗಳನ್ನು ದುರಸ್ತಿ ಮಾಡಬೇಕು, ಗುಂಡಿಗಳನ್ನು ಮುಚ್ಚಬೇಕು, ಮಾಡ್ತೀವಿ. ಇಡೀ ರಾಜ್ಯದ ನೀವು ರಸ್ತೆಗಳನ್ನು ನೋಡ್ಬಿಡಿ, ಆರ್ಥಿಕ ಪರಿಸ್ಥಿತಿ ಎಕ್ಕುಟ್ಟೋಗ್ಬಿಟ್ಟಿದೆ. ಬೆಂಗಳೂರಿನ ರಸ್ತೆಗಳಂತೂ ಕೂಡ ನಾವು ಬೆಂಗಳೂರು ರಸ್ತೆಗಳು ಓಡಾಡೋಕ್ಕಾಗಲ್ಲ. ಈಗೇನೋ DK ಶಿವಕುಮಾರ್ ಹೇಳ್ತಾವ್ರೆ ಟನಲ್ ತೊಳ್ತೀನಿ ಅಂತ. ಇನ್ಮೇಲೆ ನಾವು ಟನಲಲ್ಲೇ ಗುಹೆಗಳು, ಹಿಂದೆ ಕಾಲದಲ್ಲಿ ಗುಹೆಗಳಲ್ಲಿ ಇದ್ರಲ್ಲ, ಹಂಗೆ ಗುಹೆಗಳ ಥರ ನಾವು ಗುಹೆಗಳಲ್ಲಿ ಓಡಾಡ್ತೀರಿ ಇನ್ಮೇಲೆ. ಆ ಪರಿಸ್ಥಿತಿ ತಂದಿಟ್ಬಿಟ್ಟಾರೆ. ದುಡ್ಡಿಲ್ಲ, ಪಾಪರಾಗೋಗ್ಬಿಟ್ಟಿದೆ. ರಿಂಗ್ ರೋಡ್, ನಾನು ಅದೇ ರೋಡಲ್ಲೇ ದಿನ ಓಡಾಡ್ತೀನಿ. ರಿಂಗ್ ರೋಡು ಅಧ್ವಾನ ಎದ್ದೋಗ್ಬಿಟ್ಟಿದೆ. ಯಾರ್ಯಾರು ಇಲ್ಲಿ ಇಂಡಸ್ಟ್ರೀಸನ್ನು ಮಾಡಿದರು, IT-BT ಕಂಪನಿ ನಮಗೆ ಆದಾಯ ಬರೋ ಅಂಥವು ಅವೆಲ್ಲನೂ ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ. ಎಲ್ಲರೂ ಬೇರೆ ಕಡೆ ಬಿಟ್ಟು ಹೋಗ್ತಾ ಇದ್ದಾರೆ. ಹೇಳಿದಾರಲ್ಲ, ಎಲ್ಲೆಲ್ಲ ಒಂದೊಂದೇ ಕಂಪನಿಗಳು ಕರ್ನಾಟಕವನ್ನು ಬಿಟ್ಟು ಹೋಗೋವಂಥ ಕಾಲ ಸನ್ನಿಹಿತ ಆಗಿದೆ. ಬೆಂಗಳೂರಿನ ವಾತಾವರಣಕ್ಕೋಸ್ಕರ ಇಲ್ಲಿದ್ದಾರೆ ಅಷ್ಟೇ. ಇಲ್ಲ ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ಎಲ್ಲ ಕಂಪನಿಗಳು ಬೇರೆ ಕಡೆಗೆ ಹೋಗೋವಂಥ ಪರಿಸ್ಥಿತಿ. ನಿಜ, ಮಳೆಗಳೇ ಹೆಚ್ಚಾಗಿ ಗುಂಡಿಗಳು ಬಿದ್ದಿವೆ ನಿಜ. ಆದರೆ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಸ್ಪಷ್ಟಗೊಳಿಸಿದ್ದಾರೆ. ಗುಂಡಿ ತುಂಬಿಸೋದಕ್ಕೆ ಯೋಜನೆ ರೂಪಿಸಿ ಈಗಾಗಲೇ ಕ್ರಮವನ್ನು ಜರುಗಿಸಿದ್ದಾರೆ. ಎಲ್ಲಿಂದ ಎಲ್ಲಿಗೆ ಹೋಗಬೇಕಾದ್ರೆ ಗುಂಡಿಯಿಂದ ನಿಮಗೆ ತಡ ಆಯ್ತು ಎಲ್ಲರ. ಲೆಟ್ ಅಸ್ ಬಿ ವೆರಿ ಫ್ರ್ಯಾಂಕ್, ಟ್ರಾಫಿಕ್ದು ಸಮಸ್ಯೆ ಸಲುವಾಗಿ ಲೇಟ್ ಆಗಿದೆ ಅಂತಂದರೆ ಒಪ್ಕೋತೀವಿ. ಈಗ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬ್ರ್ಯಾಂಡ್ ಬೆಂಗಳೂರು ಮಾತಾಡ್ತಾರೆ. ಬೆಂಗಳೂರಿನ ಗುಂಡಿ ಮುಚ್ಚುವ ಯೋಗ್ಯತೆಯೂ ಇವರಿಗಿಲ್ಲ ಅಂಥೇಳಿ ಜನ ಸರ್ಕಾರಕ್ಕೆ ಚೀಮಾರಿ ಹಾಕ್ತಾ ಇದ್ದಾರೆ. ಬೆಂಗಳೂರಿನ ಗುಂಡಿ ಮತ್ತು ಟ್ರಾಫಿಕ್ ಸಮಸ್ಯೆ ಬಗ್ಗೆ ಕಿರಣ್ ಮಜುಮ್ದಾರ್ ಶಾ, ಬಯೋಕಾನ್ನ ಮುಖ್ಯಸ್ಥೆ, ಅವರು ಎಚ್ಚರಿಸೋ ಕೆಲಸ ಮಾಡಿದ್ರು ಸರ್ಕಾರವನ್ನು. ಮೋಹನ್ ದಾಸ್ ಪೈ ಎಚ್ಚರಿಸಿದರು. ಇವರೆಲ್ಲ ಎಚ್ಚರಿಸಿದ್ರು ಈ ಕೋಣನ ಮುಂದೆ ಕಿನ್ನುಡಿ ನುಡಿಸಿದರೆ ಈ ಕೋಣಂಗೆ ಅದು ಏನು ನಾಟಲ್ಲ, ಕೇಳಲ್ಲ. ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಗುಂಡಿ ಮುಚ್ತೀವಿ, ಒಂದು ದಿನಕ್ಕೆ ಅದೆಷ್ಟೋ ಗುಂಡಿಗಳನ್ನು ಮುಚ್ತಾ ಇದ್ದೀವಿ ಅಂತ ಶೋ ಕೊಟ್ಟರು. ಎಲ್ಲಿ ಸ್ವಾಮಿ, ಗುಂಡಿ ಹಂಗೆ ಇದ್ದಾವೆ, ಸುಳ್ಳು ಲೆಕ್ಕ ತೋರಿಸಿ ಕಳ್ಬಿಲ್ ಬರೆಯೋಕ್ಕೆ ಅಂಥೇಳಿ ಉಪಯೋಗಿಸ್ಕೊತಾ ಇದ್ದೀರಾ? ನೀವು ಬ್ರ್ಯಾಂಡ್ ಮಾಡ್ತಾಯಿದ್ದೀರಿ, ಭ್ರಷ್ಟಾಚಾರದ ಬ್ರ್ಯಾಂಡಾಗಿ ಮಾಡ್ತಿದ್ದೀರಿ ಬೆಂಗಳೂರನ್ನ. ಬೆಳ್ಳಂದೂರು ಅಂದ ತಕ್ಷಣ ಸೆಂಟ್ರಲ್ ಬೆಂಗಳೂರಿನಲ್ಲಿರೋರ್ಗು ಅಲ್ಲೇ ಎಲ್ಲ ಔಟ್ಸ್ಕರ್ಟ್ಸು ಅಂತ ಅನಿಸುತ್ತೆ. ಬೆಂಗಳೂರಿನ ಹೊರವಲಯದ ಏರಿಯಾದಲ್ಲಿ ಒಂದು ರಸ್ತೆ ಹಿಂಗಿದೆಯಂತೆ ಅಂತ. ಮುಖ್ಯಮಂತ್ರಿಗಳ ಮನೆ 5 ಕಿಲೋಮೀಟರ್ ರೇಡಿಯಸ್ನಲ್ಲಿ ಬನ್ನಿ, ನನ್ನ ಜೊತೆಗೆ ತೋರಿಸ್ತೀನಿ ನಾನು ಏನಾಗಿದ್ದಾವೆ ರಸ್ತೆಗಳ ಪರಿಸ್ಥಿತಿ ಅಂತ. ಮಳೆ ಬಂದ್ರಂತೂ ಮುಗೀತು ಕತೆ.
ಇದು ಬರೀ ರಸ್ತೆಗಳು ಹಾಳಾಗಿದ್ದಾವೆ ಇಷ್ಟೇ ಅಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅರ್ಥ ಆಗುತ್ತೆ, ಒಂದು ನಗರಕ್ಕೆ ಇನ್ವೆಸ್ಟ್ಮೆಂಟ್ ಬರೋದು, ಅದಕ್ಕೊಂದು ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗೋದು ಇನ್ಫ್ರಾಸ್ಟ್ರಕ್ಚರಿಂದ. ಮತ್ತು ಒಂದು ನಗರದ ಬ್ರ್ಯಾಂಡ್ ವ್ಯಾಲ್ಯೂ ಹಾಳಾಗೋದು ಇಂಥ ಇನ್ಫ್ರಾಸ್ಟ್ರಕ್ಚರಿಂದ. ರಸ್ತೆ ಪರಿಸ್ಥಿತಿ ಹಿಂಗಂತೆ. ಈ ಮಕ್ಕಳು ಒಂದು ವಿಡಿಯೋ ಮಾಡಿದರು, 14 ಕಿಲೋಮೀಟ್ರ್ ಟ್ರಾವೆಲ್ ಮಾಡೋದಕ್ಕೆ 2 ತಾಸು ತಗೊಳ್ತಾ ಇದೆ ನಮ್ಮ ಸ್ಕೂಲ್ ಬಸ್ಸು ಅಂತ. ಮಕ್ಕಳು ಮಾಡಿದ ವಿಡಿಯೋ ಅದು. ಈ ಮಕ್ಕಳಿಗೇನು BJP ಕಾಂಗ್ರೆಸ್ ಇದೆಯಾ, ಏನಿದೆ ಅವರಿಗೆ, ಪೊಲಿಟಿಕಲ್ ಪಾರ್ಟಿ ಏನಾರು ಇದೆಯಾ? ನಿಜವಾಗ್ಲೂ ತಾವು ಅನುಭವಿಸ್ತಾ ಇರೋದು ಹೇಳ್ತಾ ಇದ್ದಾರೆ ಅವರು. ನಿಜವಾಗ್ಲೂ ತಾವು ಅನುಭವಿಸ್ತಾ ಇರೋದು ಆ ಬ್ರ್ಯಾಂಡ್ ಬೆಂಗಳೂರಿನ ವ್ಯಾಲ್ಯೂ ಬೀದಿಲಿ ಚರ್ಚೆ ಆಗಂಗೆ ಆಗಬಾರ್ದು. ಹಿಂಗಾಗ್ಬಿಡ್ತಾ ಅನ್ನೋ ಹಂಗೆ ಆಗಬಾರ್ದು. ಈಗ ನೋಡಿ, ಉದಾಹರಣೆಗೆ ಆಂಧ್ರದ ಮಿನಿಸ್ಟರ್ ನಾರಾ ಲೋಕೇಶ್, ಚಂದ್ರಬಾಬು ನಾಯ್ಡು ಅವರ ಮಗ, ಇವರು ಟ್ವೀಟನ್ನು ರೀಟ್ವೀಟ್ ಮಾಡ್ತಾರೆ ಅವರು. ಹಂಗಾಗ್ಬಿಟ್ಟಿದೆಯಾ ಬೆಂಗಳೂರಿನಲ್ಲಿ, ಬನ್ನಿ ನಮ್ಮ ವಿಶಾಖಪಟ್ಟಣಕ್ಕೆ ಬನ್ನಿ, ತುಂಬ ಚೆನ್ನಾಗಿದೆ ಅಂತ. ಟಾಪ್ 5 ಸ್ವಚ್ಛ ನಗರಗಳಲ್ಲಿ ವಿಶಾಖಪಟ್ಟಣಂ ಕೂಡ ಇದೆ. ಅತ್ಯುತ್ತಮ ಮೂಲ ಸೌಕರ್ಯಗಳು ನಮ್ಮಲ್ಲಿದ್ದಾವೆ. ಮಹಿಳೆಯರಿಗೆ ಸುರಕ್ಷಿತ ನಗರ ಅಂತ ರೇಟಿಂಗ್ ಇದೆ ನಮ್ಮೂರಿಗೆ. ನಿಮಗೆ ಆಸಕ್ತಿ ಇದ್ದರೆ ದಯವಿಟ್ಟು ನನಗೆ ತಿಳಿಸಿ. ಟ್ವೀಟ್, ಇವರು ನಾರಾ ಲೋಕೇಶ್ ಟ್ವೀಟ್ ಅದು. ಪ್ಲೀಸ್ ಸೆಂಡ್ ಮಿ ಅ DM, ಪರ್ಸ್ನಲ್ ಆಗಿ ಒಂದು ಮೆಸೇಜ್ ಮಾಡಿ ಅಂತ. ನೀವು 1000 ಕೋಟಿ ಇನ್ವೆಸ್ಟ್ಮೆಂಟ್ ಬರೋದು ಹೋಗೋದು ಹಿಂಗೆ ಆಗ್ಬಿಟ್ಟಿದೆ. ಈಗ ಒಂದು DM ಮಾಡು ಅಂತ, ಒಂದು ಪರ್ಸ್ನಲ್ ಮೆಸೇಜ್ ಮಾಡು ಅಂತ. ಈಗಾಗಿರೋದಲ್ಲ ಅದು. ನೀವು ಟಾಟಾ ನ್ಯಾನೋ ಯೂನಿಟ್ಗೆ, ಟಾಟಾದವರಿಗೆ ಪಶ್ಚಿಮ ಬಂಗಾಳದಲ್ಲಿ ಪ್ರತಿಭಟನೆ ಆದಾಗ, ವಿರೋಧ ವ್ಯಕ್ತ ಆದಾಗ ನರೇಂದ್ರ ಮೋದಿ ಸುಸ್ವಾಗತಂ ಅಂತ ಒಂದು ಮೆಸೇಜ್ ಹಾಕಿದ್ರು ರತನ್ ಟಾಟಾ ಅವ್ರಿಗೆ. ಹಂಗೆ ಇಡೀ ಯೂನಿಟೇ ಮೂವ್ ಆಗಿಬಿಡ್ತು. ಈಗ ಪ್ಲೀಸ್ DM. ಅದಾದ ಮೇಲೆ ಉದ್ಯೋಗ ಸೃಷ್ಟಿಯ ಚರ್ಚೆ ಬರೋದಿಲ್ವಾ? ಎಕನಾಮಿಕಲ್ ಗ್ರೋತ್ನ ಚರ್ಚೆ ಬರೋದಿಲ್ವಾ? 1 ಟ್ರಿಲಿಯನ್ ಎಕನಾಮಿ ಆಗೋ ಕನಸು ಕಾಣ್ತಾ ಇದೆ ರೀ ಕರ್ನಾಟಕ. ಈ ನೋಡಿ, ಮೊನ್ನೆ ಅದು ಹೋಗ್ತಾ ಇದ್ದಂಥ ಸ್ಕೂಲ್ ಬಸ್ಸು ಸ್ವಲ್ಪ ಡ್ರೈವರ್ ರಸ್ತೆಯಿಂದ ಕೆಳಗಿಳಿಸ್ದ ಅಂತ ನಿಂತ್ಕೊಂಡ್ಬಿಡ್ತಂಗೆ. ಅದರಲ್ಲಿ ರೋಡ್ ರಿಪೇರಿ ಆಗ್ತಾ ಇರೋದು. ಅದು ಅದರಲ್ಲಿ ಕಾಂಟ್ರಾಕ್ಟರ್ದು ಏನೂ ತಪ್ಪಿಲ್ಲ ಅಂತ ರಿಪೋರ್ಟ್ ಬರೋದು. ಏನೂ ತಪ್ಪೇ ಇಲ್ವಂತೆ ಕಾಂಟ್ರಾಕ್ಟರ್ದು. ಮಾರನೇ ದಿವಸ ಬಂದು ಬ್ಯಾರಿಕೇಡ್ ಥರ ಹಾಕಿ ಅವ್ರದ್ದೇನು ತಪ್ಪಿಲ್ಲ ಅಂತ ಬರೆದು ಕೊಟ್ಟರು. ಎಲ್ಲಿಗೆ ಹೋಗುತ್ತೆ ಬ್ರ್ಯಾಂಡ್ ಬೆಂಗಳೂರು? ಉಪಮುಖ್ಯಮಂತ್ರಿಗಳು ನವೆಂಬರ್ ತನಕ ಡೆಡ್ಲೈನ್ ಕೊಟ್ಟಿದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿಗಳ ಸಮಸ್ಯೆಯನ್ನು ಬಗೆಹರಿಸಲು ನವೆಂಬರ್ ಒಳಗೆ ರಸ್ತೆ ಗುಂಡಿಗಳನ್ನು ಮುಚ್ಚುವಂತೆ ಗುತ್ತಿಗೆದಾರರಿಗೆ ಅಂತಿಮ ಗಡುವು ನೀಡಲಾಗಿದೆ. ಸ್ವಚ್ಛ ಬೆಂಗಳೂರು ಮತ್ತು ಸುಗಮ ಸಂಚಾರವೇ ನಮ್ಮ ಗುರಿಯಾಗಿರುವುದರಿಂದ ಆದಷ್ಟು ಬೇಗ ರಸ್ತೆ ಗುಂಡಿಗಳಿಗೆ GBA ಮುಕ್ತಿ ನೀಡಲಿದೆ ಅಂತ ಉಪಮುಖ್ಯಮಂತ್ರಿಗಳ ಟ್ವೀಟ್. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.